ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ಮಂತ್ರಾಲಯ ಹೋಗ್ತಾ ಇದ್ದೀನಿ. ಈಗ ತಾನೇ ಮಾರಿ ಕಣಿವೆ ನೋಡಿದ್ವಿ. ಈಗ ನೆಕ್ಸ್ಟ್ ಮಂತ್ರಾಲಯ. ಈ ಮೊದಲೇ ನಿಗದಿ ಮಾಡಿದಂತೆ ರೂಮ್ ಬುಕ್ ಮಾಡಿದ್ದ. ಆ ರೂಮಲ್ಲಿ ನೈಟೆಲ್ಲ ವಿಶ್ರಾಂತಿ ತಗೊಂಡ ನಂತರ ಬೆಳಗ್ಗೆ ಎದ್ದು ಮಂತ್ರಾಲಯದ ಸುತ್ತಮುತ್ತ ಇರುವಂಥ ಸಣ್ಣ ಪ್ಲೇಸ್ಗಳನ್ನ ನೋಡಬೇಕು ಅಂತ ಹೇಳಿ ಎಲ್ಲ ರೆಡಿಯಾಗಿ ರೂಮನ್ನು ವ್ಯಾಕೇಟ್ ಒಬ್ಬೊಬ್ಬರಾಗಿ ಮಾಡಿದ್ವಿ. ನಂತರ ನನ್ನ ಕಾರ್ನಲ್ಲಿ ಅಲ್ಲೇ ಸಮೀಪದಲ್ಲಿರುವಂತಹ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ, ಗೋಶಾಲೆ, ಬಿಚ್ಚಾಲೆ, ಪಂಚಮುಖಿ ಕಡೆ ಹೊರಡಲು ಸಿದ್ಧರಾದ ಮೊಟ್ಟ ಮೊದಲು ಹೋಗಿದ್ದು ಗೋಶಾಲೆ. ತುಂಬ ಸಮೀಪನೇ ಇರೋದ್ರಿಂದ ಮೊದಲು ಅಲ್ಲಿಗೆ ಹೋದ್ವಿ. ಒಳ್ಳೆಯ ಗೋಧನಗಳು, ಹಸುಗಳು, ಕರುಗಳು, ಓರಿಗಳು ಎಲ್ಲವನ್ನೂ ಕಣ್ತುಂಬ್ಕೋಬೋದು. ಇಷ್ಟೊಂದು ನಾನಾ ಥರದ ತಳಿಗಳು ಇರೋದು ನಾನು ಇಲ್ಲಿಗೆ ಹೋದ ಮೇಲೆ ನನಗೆ ತಿಳಿದಂಥದ್ದು. ನಾವು ನೋಡಿದ್ವಿ ದನ, ಕರು, ಹಸು, ಇಷ್ಟೊಂದು ತಳಿಗಳಿದ್ದಾವೆ ಅಂತ ಗೊತ್ತಾಗಿದ್ದು ನಾನು ಮಂತ್ರಾಲಯದ ಗೋಶಾಲೆಗೆ ಹೋದ್ಮೇಲೆ ಗೊತ್ತಾಗಿದ್ದು. ನಂತರ ಹೊರಟಿದ್ದು ಅಲ್ಲೇ ಪಕ್ಕದಲ್ಲೇ ಇರುವಂತಹ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಏಕಶಿಲಾ ಮೂರ್ತಿ. ಇದರ ಎತ್ತರ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಆದರೆ ತುಂಬ ಸುಂದರವಾಗಿ ಮೂಡಿಬಂದಿದೆ. ಇದನ್ನು ಈಗಿರುವಂತಹ ಧರ್ಮಾಧಿಕಾರಿ ಅವರು ಉದ್ಘಾಟಿಸಿತ್ತು. ಇದು ಮಂತ್ರಾಲಯದ ಮೊದಲನೇ ಗೇಟಿನ ಸಮೀಪನೇ ಇರೋದ್ರಿಂದ ಮಂತ್ರಾಲಯಕ್ಕೆ ಒಂದು ಕಳೆಯನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು. ನಂತರ ಹೊರಟಿದ್ದು ಪಂಚಮುಖಿ ಕಡೆ. ಈಗ ನಾವು ಹೋಗ್ತಾ ಇದ್ದೀವಲ್ಲ, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬ್ರಿಡ್ಜ್. ಇದು ನಮ್ಮ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶವನ್ನು ಸೇರಿಸುವಂಥ ಸೇತುವೆ ಆಗಿದೆ. ಬಹಳ ತುಂಬ ಚೆನ್ನಾಗಿದೆ. ನಮ್ಮ ರಾಜ್ಯಕ್ಕೆ ಸೇರಿತ್ತು. ಇದರ ನಂತರ ನಾವು ಪಂಚಮುಖಿ, ಬಿಚ್ಚಾಲೆ ಕಡೆ ಹೋಗ್ಬೋದು. ಇದೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಮಂತ್ರಾಲಯದಿಂದ 20 ಕಿಲೋಮೀಟರ್ ಇದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ತಪಸ್ ಮಾಡ್ತಿದ್ರು ಅನ್ನೋದನ್ನು ಕೇಳ್ಪಟ್ಟಿದ್ದೀನಿ. ಇಲ್ಲಿ ಆಂಜನೇಯ ಪಂಚಮುಖಗಳಿಂದ ಕೂಡಿರೋ ರೀತಿ ಕಾಣಲ್ಪಡ್ತಾನೆ. ಅದರಿಂದ ಇದನ್ನು ಪಂಚಮುಖಿ ಅಂತಲೂ ಹೇಳ್ತಾರೆ. ಭಾರಿ ಪವರ್ಫುಲ್ ಟೆಂಪಲ್. ಇಲ್ಲಿ ಯಾವುದೇ ಚಿತ್ರೀಕರಣಕ್ಕೆ ಅವಕಾಶ ಇಲ್ಲ. ಆದ್ದರಿಂದ ನಾನು ದೇವಸ್ಥಾನದ ಹೊರಗಡೆ ಚಿತ್ರೀಕರಣ ಮಾಡಿದ್ದೀನಿ. ಈಗ ನೋಡ್ತಾ ಇದ್ದೀರಲ್ಲ, ಇದು ದೇವಸ್ಥಾನದಲ್ಲೇ ಪಕ್ಕದಲ್ಲಿರುವಂಥದ್ದು ಹಾಸಿಗೆ ದಿಂಬು ವಿಮಾನ ಅಂತ ಹೇಳಿ ಕಲ್ಲೇ ರೂಪಿತವಾಗಿರುವಂಥದ್ದು. ಇದು ನೀವು ಕಣ್ಣಿಂದ ನೋಡಲೇಬೇಕು. ಇದನ್ನು ನಾವು ಹೇಳಿದ್ರೆ ಆಗೋದಿಲ್ಲ. ನೀವೇ ಕಣ್ಣಾರ ನೋಡಿದ್ರೆ ಆ ಥರ ಅನುಭವ, ಆ ಥರ ವಿಸ್ಮಯ ಗೊತ್ತಾಗುತ್ತೆ. ಇಲ್ಲಿಂದ ಮುಂದೆ ಹೋದರೆ ಅರಕಲಮ್ಮನ ಗುಡಿ ಅಂತ ಸಿಗುತ್ತೆ. ಅದು ತುಂಬ ಚೆನ್ನಾಗಿದೆ. ಅಲ್ಲಿ ಲಕ್ಷ್ಮೀ ದೇವರು ಮೂಡಿರುವಂಥದ್ದು. ಇಲ್ಲಿಂದ ನಾವು ಬಿಚ್ಚಾಲೆಗೆ ಹೊರಟ್ವಿ. ಬಿಚ್ಚಾಲೆ ಪಂಚಮುಖಿಯಿಂದ 15 ಕಿಲೋಮೀಟರ್ ಇರಬಹುದು. ಈಗ ನೋಡ್ತಾ ಇರೋದು ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ತೆಗೆದುಕೊಳ್ತಿದ್ದಂತಹ ಮನೆ. ಇದು ಅಪ್ಪಣ್ಣಾಚಾರ್ಯದ್ದು. ಈ ಮನೆಯಲ್ಲೇ ರಾಘವೇಂದ್ರ ಸ್ವಾಮಿಯವರು ವಿಶ್ರಾಂತಿ ತೆಗೆದುಕೊಂಡು ಮಲಗಿಕೊಳ್ತಾ ಇರುತ್ತೆ. ಅವರ ಸುಮಾರು ವರ್ಷಗಳ ಜೀವನ ಈ ಮನೆಯಲ್ಲೇ ನಡೆಸಿರುವಂಥದ್ದು. ಈಗ ನೋಡ್ತಾ ಇದ್ದೀರಲ್ಲ, ಇದು ರಾಘವೇಂದ್ರ ಸ್ವಾಮಿ ಮಲಗಿಕೊಳ್ತಿದ್ದಂತಹ ಸ್ಥಳ. ಇಲ್ಲಿಂದ ಮುಂದೆ ರಾಘವೇಂದ್ರ ಸ್ವಾಮಿಯವರ
ಏಕಶಿಲಾ ಬೃಂದಾವನ ಇದೆ. ಬನ್ನಿ ನೋಡೋಣ. ಇದನ್ನೇ ನಾವು ಬಿಚಾಲೆ ಅಂತ ಕರೆಯೋದು. ಇದು ರಾಘವೇಂದ್ರ ಸ್ವಾಮಿಯವರ ತಪೋವನ. ತುಂಗಾಭದ್ರಾ ನದಿಯ ತೀರದಲ್ಲಿ ಇದೆ. ಈ ದಡದ ಮೇಲೆ ರಾಘವೇಂದ್ರ ಸ್ವಾಮಿಗಳು ತಪೋನಿರತರಾಗ್ತಿದ್ರು. ಶಾಂತಯುತವಾದಂತಹ ಸ್ಥಳ. ರಾಘವೇಂದ್ರ ಸ್ವಾಮಿಯವರು ಧ್ಯಾನಕ್ಕಾಗಿ ಈ ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ರು ಅಂತ ಗೊತ್ತಾಗುತ್ತೆ. ಇಲ್ಲೂ ಸಹ ಒಂದು ಏಕಶಿಲಾ ಬೃಂದಾವನ ಇದೆ. ಅದು ರಾಘವೇಂದ್ರ ಸ್ವಾಮಿಗಳು ನೋಡಿ, ಇದೇ ಅದು ಏಕಶಿಲಾ ಬೃಂದಾವನ. ಅಪ್ಪಣ್ಣಾಚಾರ್ಯರವರು ನಿರ್ಮಿಸಿದಂತಹ ಏಕಶಿಲಾ ಬೃಂದಾವನ. ಇದನ್ನು ಅಪ್ಪಣ್ಣಾಚಾರ್ಯರವರು ಊದಿಸಿ ನಿರ್ಮಿಸಿ ಬಿಟ್ಟಿರುವಂಥದ್ದು. ಸ್ಥಳ ತುಂಬ ಸುಂದರವಾಗಿ ಮೂಡಿಬಂದಿದೆ. ನೀವು ಮಂತ್ರಾಲಯ ಬಂದಾಗ ಯಾವುದೇ ಕಾರಣಕ್ಕೂ ಈ ಸ್ಥಳವನ್ನು ಮರೆಯದೆ ನೋಡಿ ಆ ನಮ್ಮಪ್ಪನ ಕೃತ ಪಾತ್ರರಾಗಿ ಬನ್ನಿ. ಇನ್ನು ಮುಂದಿನ ಎಪಿಸೋಡಲ್ಲಿ ಮಂತ್ರಾಲಯವನ್ನು ನೋಡೋಣ. ನಮಸ್ಕಾರ.